ಥ್ಯಾಂಕ್ ಯು. ಈ ದುಡ್ಡು ಬದಲು ನಾನು ಇನ್ನೊಂದು ಕೇಳ್ತೀನಿ, ಕೊಡ್ತಾ? ಪ್ರಾಮಿಸ್ ಕೊಡ್ತೀನಿ. ಫಸ್ಟ್ ಹೇಳು, ಯಾವತ್ತು ಪ್ರಾಮಿಸ್? ಫಸ್ಟ್ ಪ್ರಾಮಿಸ್ ಮಾಡು, ಕೊಡ್ತೇ ಇಲ್ವಾ ಅಂತ. ಗಂಡಂಗೆ ನಾನು ಮಾಡ್ತಾ ಇರೋಂತ ಪೂಜೆ ಫಲಿಸ್ಲಿ, ಅರ್ಥಪೂರ್ಣವಾಗಿರ್ಲಿ. ಹಾಗೆ ನನ್ನ ಗಂಡಂಗೆ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿ ಕೊಡ್ಲಿ. ಹಾಗೆ ಸಾಯೋವರೆಗೂ ನಾನು ನನ್ನ ಗಂಡ ಜೊತೆಲಿ ಇರ್ಲಿ ಅಂತ. ಇದೆಲ್ಲಾನು ಪೂಜೆ ಮಾಡಕ್ಕಿಂತ ಮುಂಚೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡುವ. ಕಾಲೇಜ್ ಸುಟ್ಬಿಡಮ್ಮ, ಭಯ ಆಗ್ತೈತೆ. ಫಸ್ಟ್ ಪಾತ ತೊಳೆಯೋಣ ನಮ್ಮ ಗಂಡಂದು. ಹೂವ ಇಸ್ಕೊಳೈತೆ ನೀರು, ಮಳೆ ಬೇರೆ ಬಂದಿದೆಯಲ್ಲ ಗೈಸ್, ಫುಲ್. ಇದು ನಂಗೆ ಇಷ್ಟ, ಇದು ನಂಗೆ ಇಷ್ಟ. ಇಲ್ಲಿ ಕೊಡು, ನಂಗೆ ಇಲ್ಲಿ ಇಷ್ಟ. ಓಕೆನಾ? ನಂಗೆ ಇಲ್ಲಿಗಿಂತ ಇಲ್ಲಿ ಇಷ್ಟ. ಅಮ್ಮನೇ ಗೈಸ್ ನೋಡ್, ಮಕ್ಳು ಏನ್ ಕಳಿಸ್ತೀವಿ ಅದೇ ಅವ್ರು ಮಾಡೋದು. ಕುತ್ಕೊಂತಾನೀಗ, ಹಿಂಗ್ ಮಾಡ್ತಾನೀಗ, ತೀಟಿಕೆ ಮಾಡ್ತಾನೆ ನೋಡಿ. ಅಪ್ಪ ಜಸ್ಟ್ ಒಂದು ನಿಮಿಷದಲ್ಲ, 1 ನಿಮಿಷನೂ ಆಗಿಲ್ಲ ಅಲಾಂಬಿನ ಬಂದು. 1 ನಿಮಿಷಕ್ಕೆ ಮನೆ ರೀಚ್ ಆಗಿದ್ದೀವಿ ಗೈಸ್. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವಿಶೇಷ ಏನು ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಇವತ್ತು ಭೀಮನ ಅಮಾವಾಸ್ಯೆ. ಸೊ ಗಂಡನ ಪಾದ ಪೂಜೆ ಮಾಡೋದ್ರಿಂದ ಅವನಿಗೆ, ಗಂಡನ್ಗೆ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿ ಎಲ್ಲನೂ ಸಿಗ್ಲಿ ಅವ್ರಿಗೆ ಅಂತ ಇವತ್ತು ಹೆಂಡತಿ ಆದವಳು ಗಂಡನ ಪಾದ ಪೂಜೆ ಮಾಡೋದ್ರಿಂದ ಅವ್ರ ಆಯಸ್ಸು ಹೆಚ್ಚಾಗುತ್ತೆ. ಸೊ ಅದರಿಂದ ಈ ಒಂದು ಪದ್ಧತಿನ ನಾನು ಹೋದ ವರ್ಷ ಅಂದರೆ ಕಳೆದ ವರ್ಷ ಕೂಡ ಮಾಡಿದ್ದೀನಿ. ಅದರಲ್ಲಿ ಒಂದೇ ಒಂದು ಮಿಸ್ಟೇಕ್ ಆಗಿತ್ತು. ಹೇಳಿದ್ರು ಅಂತಂದರೆ ಗೊತ್ತಿರೋರು ಕಮೆಂಟಲ್ಲಿ, ಅದು ಕೈಗೆ ಕಂಕಣ ಕಟ್ಕೋಬೇಕಿತ್ತು ಅಂತ ಹೌದು ಅದು. ಸೊ ಅದು ಕೂಡ ಈ ವರ್ಷ ಎಲ್ಲ ಪಕ್ಕಾ ಮಾಡಿದ್ದೀನಿ. ಸೊ ಈ ಸತಿನೂ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ರೆ ಹಿರಿಯರಾದಂತಹ ನೀವು, ನಮ್ಮ ತಂದೆ ಸ್ಥಾನದಲ್ಲಿ ನಿಂತಹ ನೀವು, ಅಕ್ಕ ತಂಗಿ ಸ್ಥಾನದಲ್ಲಿ ನಿಂತಹ ನೀವು, ಅಣ್ಣ ತಮ್ಮ ಯಾರೇ ಆಗಿರಲಿ, ಸೊ ನೀವು ನಾವೇನಾದರೂ ತಪ್ಪು ಮಾಡಿದ್ದಲ್ಲಿ ಸೊ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ತಪ್ಪು ಮಾಡಿದರೆ ಈ ವರ್ಷ ಹೇಗಿರುತ್ತೆ ನಮ್ಮ ಮನೆಯ ಭೀಮನ ಅಮಾವಾಸ್ಯೆ ಪೂಜೆ ಅಂತ ಹೇಳಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್. ಸೊ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಪೂಜೆಗೆ ಹೂವೆಲ್ಲ ಹಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಅಂಬಿಗೂ ಕೂಡ ಏನೇನು ಬೇಕು ಸಿದ್ಧತೆಗಳು ಪೂಜೆ ಮಾಡೋಕ್ಕೆ. ಇವ್ನು ಸ್ನಾನ ಮಾಡ್ಬೇಕಿತ್ತಲ್ಲ ಗೈಸ್, ಇವ್ನು ಸ್ನಾನ ಮಾಡ್ಲಾರ್ದು ಇವನೇ ಶುದ್ಧ ಇಲ್ಲ ಅಂದ್ರೆ ನಾನು ಹೆಂಗೆ ಪಾದ ಪೂಜೆ ಮಾಡಲಿ. ಸೊ ಅದಕ್ಕೆ ನಾನು ಸ್ನಾನ ಮಾಡಿ ಅಂಬಿ ಪ್ರೀತಿಯಿಂದ ಮಲ್ಲಿಗೆ ಹೂ ತಂದ್ಕೊಟ್ಟ. ಸೊ ಅದನ್ನ ಮುಟ್ಕೊಂಡಿದ್ದೀನಿ ಈಗ. ಸೊ ಬನ್ನಿ ಶುರು ಮಾಡುವ. ಅದಕ್ಕೂ ಮುಂಚೆ ನಾವಿಬ್ರು ಹೇಗೆ ಕಾಣ್ತಿದ್ದೀವಿ ಅಂತ ಔಟ್ಫಿಟ್ ತೋರಿಸ್ತೀವಿ, ಬನ್ನಿ. ಇವಳು ಚೆನ್ನಾಗಿ ಕಾಣ್ತಾಳೆ, ನಾನೇ ಚೆನ್ನಾಗಿ ಕಾಣ್ತಾಳೆ. ಗೈಸ್ ಇವಳದು ಔಟ್ಫಿಟ್ ಸೊ ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈಗ ಅಂಬಿ ಔಟ್ಫಿಟ್ ತೋರಿಸುವ. ನಮ್ದೇನು ಆ ಥರ ಏನು ಔಟ್ಫಿಟ್ ಇಲ್ಲ, ಇದು ನಾನು ತಂದಿದ್ದೆ. ಸೊ ನನ್ನ ಗಂಡ ನಾನು ಕುಡಿಸಿರೋದು ಹಾಕೊಂಡಿದ್ದಾನೆ. ಸೊ ನೋಡಿ ಗೈಸ್, ಅಂಬಿ ಔಟ್ಫಿಟ್ ಹೇಗಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈಗ ನೋಡಿ, ಇಲ್ಲಿ ಪೂಜೆಗೆಲ್ಲ ಹಾಕಿದ್ದೀನಿ, ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಈಗ ದೀಪ ಹಚ್ಚಿ, ಸೊ ನಾನು ತಯಾರು ಮಾಡ್ಕೊಂಡಿರುವಂತಹ ಇದು ಇಲ್ಲಿದೆ. ಸೊ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಬನ್ನಿ. ಈಗ ನಾನು ತಯಾರು ಮಾಡ್ಕೊಂಡಿರುವಂತಹ ಇದೆಲ್ಲವನ್ನು ಕೂಡ ಅಂಬಿಗೆ ಪಾದ ಪೂಜೆ ಮಾಡೋ ಮುಂಚೆ ದೇವರಲ್ಲಿ ನನ್ನ ಗಂಡಂಗೆ ನಾನು ಮಾಡ್ತಾ ಇರೋಂಥ ಪೂಜೆ ಫಲಿಸ್ಲಿ, ಅರ್ಥಪೂರ್ಣವಾಗಿರ್ಲಿ. ಹಾಗೆ ನನ್ನ ಗಂಡಂಗೆ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿ ಕೊಡ್ಲಿ. ಹಾಗೆ ಸಾಯೋವರೆಗೂ ನಾನು ನನ್ನ ಗಂಡ ಜೊತೆಲಿ ಇರ್ಲಿ ಅಂತ. ಇದೆಲ್ಲಾನು ಪೂಜೆ ಮಾಡೋಕ್ಕಿಂತ ಮುಂಚೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡುವ. ಸೊ ಬನ್ನಿ. ಸೊ ನಮ್ಮ ಮನೇಲಿ ಇಲ್ಲಿ ಇಡಕ್ಕೆ ಜಾಗ ಇಲ್ಲ, ಅದಕ್ಕೆ ಹೀಗೆ ಎಲ್ಲೇ ಇಟ್ಟಿರ್ತೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಇದನ್ನ ಇಟ್ಟು ಪೂಜೆ ಮಾಡ್ಬೇಕು. ಯಾಕೆ ಅಂತಂದ್ರೆ ಹಂಗೆ ಡೈರೆಕ್ಟ್ ಪೂಜೆ ಮಾಡ್ಬಿಟ್ರೆ ಅದಕ್ಕೆ ಅರ್ಥ ಇರಲ್ಲ. ಸೊ ನಾನು ಹಂಗೆ ಪೂಜೆ ಮಾಡ್ಬೇಕಿಂತ ಮುಂಚೆ ಈ ಎಲ್ಲಾ ಐಟಮ್ಗೂ ಪೂಜೆ ಮಾಡಿ ಆಮೇಲೆ ಹಂಗೆ ಪಾದ ಪೂಜೆ ಮಾಡೋಣ ಗೈಸ್. ಸೊ ಫಸ್ಟ್ ದೇವ್ರ ಪೂಜೆ, ಆಮೇಲೆ ನಮ್ಮ ಪೂಜೆ, ಗಂಡನ ಪೂಜೆ. ಡೈಲಿ ಬರಲ್ವಲ್ಲ ಈ ತರ ಅಂತ ನಾನು. ಏಕೆ ಡೈಲಿ ನಿಂಗೆ ಪೂಜೆ ಮಾಡ್ಬೇಕಂತ? ಟಿವಿಲಿ ಹೆಂಗ್ ಕಾಣ್ತಿದ್ ನೋಡಿ ಗೈಸ್, ನಾ ಕಾಣಿಸ್ತಾ ಇದೀನಾ ಟಿವಿಲಿ? ದೇವ್ರ ಮುಂದೆ ಇಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ದೇವ್ರ ಮುಂದೆ ಇಡಕ್ಕೆ ಜಾಗ ಇಲ್ಲ, ಆ್ಯಂಡ್ ಇಲ್ಲಿ ಫುಲ್ಲು ಇಕ್ಕಟ್ಟಿದೆ. ಸೊ ಕೆಳಗೆ ಇಡಬಾರ್ದು ಅಂತೇಳಿ ಇಲ್ಲಿ ಇಟ್ಟಿದ್ದೀನಿ. ಸೊ ಇದು ದೇವರಿಗೆ ಸಲ್ಯ ಅಂಥೇಳಿ. ಅದಕ್ಕಿಂತ ಮುಂಚೆ ಇದೆಲ್ಲ ಐಟಮ್ಗೂ ಕೂಡ ಪೂಜೆ ಮಾಡಿ ಆನಂತರ ಅಂಬಿಗೆ ಪೂಜೆ ಮಾಡುವ. ಇವಾಗ ದೇವ್ರ ದೀಪ ಹಚ್ತೀನಿ, ಬಾ ಇಬ್ರು ಒಟ್ಟಿಗೆ ಹಚ್ಚೋಣ. ಇಲ್ಲ ಇರ್ಲಿ, ಇಬ್ರು ಒಟ್ಟಿಗೆ ಹಚ್ಚೋಣ. ದೀಪನ ಹಚ್ಚಾಯ್ತು ಗೈಸ್. ದೀಪ ಗೈಸ್ ಅವಳು ಫಸ್ಟ್ ಹಚ್ಚೋಳಲ್ಲ, ಅದಕ್ಕೋಸ್ಕರ ಊದಿನಕಾಯಿ ನಾನು ಹಚ್ಚೋಣ. ಸೊ ಇದಕ್ಕೆಲ್ಲ ಪೂಜೆ ಮಾಡಬೇಕು. ಜಾಗ ಎಲ್ಲ ಹೋಗಿ ಕೂತಿದ್ಯಾ? ಇರ್ಲಿ, ನೀವ್ ತಾನಕ್ ನೋಡ್ಕೊಂಡು ಮಾಡು. ಇಬ್ರು ಒಟ್ಟಿಗೆ ಆಗೋದು ಹೇಳಿ ನಾ ಬೆಳೆಸ್ತೀವಿ ಗೈಸ್. ಇಬ್ರು ಒಟ್ಟಿಗೆ ಪೂಜೆ ಮಾಡಿದ್ರೇನೆ ಅಲ್ವಾ ಚೆನ್ನಾಗಿರುತ್ತೆ ಅದು.
ಸೊ ಗೈಸ್ ನಾನೀಗ ಪಾದ ಪೂಜೆ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಫಸ್ಟ್ ಪಾದ ತೊಳೆಯೋಣ ನಮ್ಮ ಗಂಡಂದು. ವಾ ಇಷ್ಟು ಕೋಲ್ಡ್ ಐತೆ ನೀರು, ಮಳೆ ಬೇರೆ ಬಂದಿದೆಯಲ್ಲ ಗೈಸ್, ಫುಲ್ ಕೋಲ್ಡು. ಯಾಕೆ ಈ ಥರ ಮಾಡಬೇಕು ಅನ್ನೋದೇನು ಉದ್ದೇಶ? ಅಂದರೆ ಆಯಸ್ಸು ಆರೋಗ್ಯ ನಿನಗೆ ಬರಲಿ ಅಂತ. ಈ ಕಡೆ ನೋಡು. ಯಾವಾಗಲೂ ಸಂತೋಷವಾಗಿರು, ನಗ್ನಾಗ್ತಾ ನನ್ನ ಜೊತೆ, ಆಯ್ತಾ? ಯಾವಾಗಲೂ 3 ವರ್ಷ ನಗ್ನಾಗ್ತಾ ನನ್ನ ಜೊತೆ ಚೆನ್ನಾಗಿರು. ನಿನ್ನ ಜೊತೆ ದಿನ ಜೊತೆ ಇರ್ತಾರೆ, ಕಿತ್ತಾಡ್ಕೊಂಡಿರೋ ಅಂತ ಹೇಳಿ ಡೈರೆಕ್ಟ್ ಆಗಿ ಯಾಕೆ ಹೇಳ್ತೆ? ಜೋಡಿಸಿ ಪಾದ ಮಲ್ಲಿಗೆ ಹೂ ಅದಕ್ಕೆ ಶಾಣ ಯಾವಾಗಪ್ಪ ನಂದು ಈ ಥರ ಅಂತ ಅವನು ಯೋಚನೆ ಮಾಡ್ತಾನೆ. ನನ್ನ ಗಂಡಂಗೆ ಎಕ್ಸ್ಟ್ರಾ ಹೂವು ಗೈಸ್, ಅವ್ನು ಈ ಚೆನ್ನಾಗಿ ಕಡೆ ನೋಡು, ಆ ಕಡೆ ನೋಡಿ, ಎರಡು ಕಡೆ ಅದಕ್ಕೆ ನೋಡಿ. ಅವ್ನಿಗೆ ಎಕ್ಸ್ಟ್ರಾ ಹೂ ಪೂಜೆ ಮಾಡೋಣ. ಕಾಲೇಜ್ ಸುಟ್ಬಿಡಮ್ಮ, ಭಯ ಆಗ್ತೈತೆ. So guys, ಈಗ ಆರತಿ ಮಾಡೋಣ. ಫೋನ್ ಕಟ್ ಮಾಡು, 1 ನಿಮಿಷ ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಆಯ್ತು. ಬೇಡ್ಕೊಂತೊಳಿಲ್ಲ ಮನ್ಸಲ್ಲಿ. ಹೀಗೆ ಆಯ್ತಾ? ಎಲ್ಲ ಬಿಡಿಸ್ಲಾವು? ಇಲ್ಲಿ ಬಿಡು ಹೂವ ಇಲ್ಲಿ. ಸೊ ಗೈಸ್, ನನ್ನ ಗಂಡನ ಪಾದ ತೊಳೆದಿರೋ ನೀರ್ನ ಕುಡಿಬೇಕಾ? ತಲೆ ಮೇಲೆ ಹಾಕೊಂಡು ನಿನ್ ಪಾದ ಹಾಕ್ಬೇಕಾ? ನೀನ್ ಹಾಕ್ಬಿಡ, ನಾನು ಹಾಕೊಂಡೆ ಅಷ್ಟೇ. ಇವಾಗ ಕಂಕಣ ಕಟ್ಟು, ಓಕೆನಾ? ಈಗ ಕಟ್ಟಿದ್ದನ್ನ ಸೊ ಹೋದ್ಸತಿದ್ದು ಮಿಸ್ ಮಾಡ್ಕೊಂಡಿದ್ವಿ. ನನಗೆ ಕಟ್ಟಕ್ಕೆ ಬರುತ್ತೆ. ನೀನು ಬೇಡ್ಕೊ, ನನ್ನ ಹೆಂಡತಿ ದೀರ್ಘಕಾಲ ಸುಮಂಗಲಿ ಆಗಿರ್ಲಿ. ನಾನು ಚೆನ್ನಾಗಿದ್ದೆ, ನೀನು ಚೆನ್ನಾಗಿದೆ ಈ ಕಡೆ ಅಂತ ಬೇಡ್ಕೊ. ಅರ್ಥ ಆಯ್ತಾ? ಇದ್ರಲ್ಲಿ 3 ಗಂಟೆ 4 ಗಂಟೆ? 2 ಗಂಟೆ ಆದ್ಮೇಲೆ 3 ಗಂಟೆ ಆಗಿದ್ದೀನಿ ಗೈಸ್. ಈಗ ನಾನು ಕಟ್ತೀನಿ. ಬಲ್ಗೈ ಕೊಟ್ಟಿದ್ಯಾ? ಇದು ಮತ್ತೇನು ಅಡುಗೆ ಇದೆ? ಬಂದೆ ಮಾ. ಈಗ ಆಶೀರ್ವಾದ ಮಾಡು ನೀನ್ ಹೆಂಡತಿಗೆ, ಆಯ್ತಾ? ಏನಂತ ಆಶೀರ್ವಾದ ಮಾಡ್ತೀವಿ ಹೇಳು? ಏನಂತ ಆಶೀರ್ವಾದ ನಾನು ಕೇಳ್ಬಿಟ್ರೆ ಮಾಡ್ತಾರೆ, ಆಯ್ತಾ? ನಿನ್ ಜೊತೆ ಬಾಳ್ಲಿ, ನಿನಗೆ ಆರೋಗ್ಯ ಆಯಸ್ಸು ಸಿಕ್ಲಿ, ಪೂಜೆ ಮಾಡಿದೀನಿ, ನನ್ನ ಹೆಂಡತಿ ಮಾಡಿರೋ ಪೂಜೆಗೆ ಪ್ರತಿಫಲ ಸಿಗ್ಲಿ ಅಂತ ಬೇಡ್ಕೊ, ಆಯ್ತಾ? ಆಶೀರ್ವಾದ ಮಾಡು. ಥ್ಯಾಂಕ್ ಯು. ಈಗ ಹಾ ಬಂದೆ. ಈ ಸಿಹಿ ಹೇಗಿದೆಯೋ ಅದೇ ತರ ನೀನು ನಿನ್ ಬಾಳು ಸಿಹಿಯಾಗಿರ್ಲಿ ನನ್ನ ಜೊತೆ. ಥ್ಯಾಂಕ್ ಯು ಗೈಸ್. ಈಗ ಪೂಜೆ ಆಯ್ತು, ಈಗ ಅರ್ಶನ ಕುಂಕುಮನ ಇಡ್ಸ್ಕೊಳ್ತಾ ಇದ್ದೀನಿ. ಇದೇ ಇಂಪಾರ್ಟೆಂಟ್. ಅರ್ಶನ ಕುಂಕುಮ ಇಟ್ಟು ಆಶೀರ್ವಾದ ಮಾಡಿ ಇಡು. ಅರ್ಶನ ಕುಂಕುಮ ನಂಗೆ ಗಿಡಕ್ಕೆ ಬರಲ್ಲ, ಬೇಜಾರಾಗ್ಬೇಡ್ರಿ. ಹೂ ಮುಡ್ಸು. ನನಗೆ ಯಾವಾಗಲೂ ರೋಸ್ ಹೂವು ಇಷ್ಟ, ಅದಕ್ಕೆ ರೋಸೇ ಮುಡಿಸ್ತೀನಿ, ಬೇಜಾರಾಗ್ಬೇಡ್ರಿ. ಓಕೆ, ಅವ್ರು ಯಾಕೋ ಬೇಜಾರಾಗ್ತಾರೆ. ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್. ವಿಷ್ಣು ಗಿಡ ಅನ್ಕೊಡು, ನೀನೇ ಇದು. ಚಿನ್ನಮ್ಮ, ವಾವ್ ಸೂಪರ್. ಏನು ಗಿಫ್ಟ್ ಕೊಡ್ಬೇಕಾ ನಾವು? ನಿನ್ನ ಇಷ್ಟ, ಕೊಟ್ರೆ ಕೊಡು, ಬಿಟ್ರೆ ನಾವೇ ಒಂದು ಗಿಫ್ಟ್ ಅಲ್ಲ, ಇನ್ನೇನು ಗಿಫ್ಟ್ ಕೊಡೋಣ ಅಂತ ಅಲ್ಲ ಗೈಸ್. ನಾನೇ ಒಂದು ಗಿಫ್ಟ್ ಅಲ್ಲ ನಿಮಗೆ. ಥ್ಯಾಂಕ್ ಯು. ಈ ದುಡ್ಡು ಬದಲು ನಾನು ಇನ್ನೊಂದು ಕೇಳ್ತೀನಿ, ಕೊಡ್ತಾ? ಪ್ರಾಮಿಸ್ ಕೊಡ್ತೀನಿ. ಫಸ್ಟ್ ಹೇಳು, ಯಾವತ್ತು ಪ್ರಾಮಿಸ್? ಫಸ್ಟ್ ಪ್ರಾಮಿಸ್ ಮಾಡು ಕೊಡ್ತಾ ಇಲ್ವಾ ಅಂತ.
ಆಯ್ತಾ ಕೊಡು ಬಂದ್ಬಿಟ್ಟು. ಇದನ್ ಕೇಳ್ತಾಳೆ. ಥ್ಯಾಂಕ್ ಯು. ಇದು ನಂಗೆ ಗಿಫ್ಟ್. ಇದು ನಂಗೆ ಗಿಫ್ಟ್. ಥ್ಯಾಂಕ್ ಯು. ಇಲ್ಲಿ ಕೊಡು. ನಂಗೆ ಇಲ್ಲಿ ಇಷ್ಟ. ಓಕೆನಾ? ನನಗೆ ಇಲ್ಲಿಗಿಂತ ಇಲ್ಲಿ ಇಷ್ಟ, ಅದಕ್ಕೋಸ್ಕರ. ಓಕೆ, ಈಗೆಲ್ಲ ಪೂಜೆ ಆಯ್ತು ಗೈಸ್. ಈಗೆಲ್ಲ ಎತ್ತಿಟ್ಟು ಓಕೆ ಗೈಸ್, ಆಯ್ತು, ಹೊರಡ್ತೀನಿ. ವಿಷ್ಣು ಕೂಡ ಎದ್ದಿದ್ದಾನೆ ಗೈಸ್. ಅವ್ನಿಗೆ ಊಟ ಮಾಡಿಸ್ಬೇಕು. ಊಟ ಮಾಡಿಸ್ಬೇಕಾ? ಸರಿ, ತಿನ್ನಿಸ್ಬೇಕು ಅವನಿಗೆ ಸ್ವೀಟ್ ಬೇಕು ಸ್ವಲ್ಪ. ಗೈಸ್, ಈಗ ಪೂಜೆ ಎಲ್ಲ ಆಯ್ತು. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಿದೆ ನನಗೆ. ಮನ್ಸಿಗೆ ಒಂಥರ ತೃಪ್ತಿ ಸಿಕ್ತು. ಸೊ ನನ್ನ ಗಂಡ ಯಾವಾಗ್ಲೂ ಇದೇ ತರ ನನ್ ಜೊತೆ ನಗ್ನಗ್ತಾ 100 ವರ್ಷ ಚೆನ್ನಾಗಿರು ನನ್ ಜೊತೆ. 100 ವರ್ಷ ಯಾರು ಬದುಕ್ತಿರಿ? ಇಲ್ಲ, ಅಕಸ್ಮಾತ್ ಬದುಕಿದ್ರೆ 100 ವರ್ಷ ನಾವು 3 ಜನ ಇದೇ ತರ ಇರೋಣ ಅಂತ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ ಇವತ್ತು. ಸೊ ನನ್ ಗಂಡ ಭೀಮನಂತೆ ಬಲವಂತ, ರಾಮನಂತ ಗುಣವಂತ, ಶಿವನಂತ ಕರುಣಾವಂತ. ಸೊ ನನ್ ಗಂಡ ಎಲ್ಲ ಅವನೇ. ಸೊ ನನ್ಗೆ ನಿಜವಾಗ್ಲು ದೇವ್ರ ಸತ್ವಾಗ್ಲು ನನ್ ಗಂಡ ಇಲ್ಲಿವರೆಗೂ ನನ್ನ ಬಿಟ್ಟು ಅವ್ನ್ ಫೋನು ಎಲ್ಲ ಏನೇ ಕೊಡ್ಲಿ ಗೈಸ್, ಅವ್ನ್ ಬೇರೆ ಹುಡುಗಿರ್ ಬರ್ತಾರ ಅಂತಂದ್ರೆ ಹಿಂಗ್ ಹೋಗ್ತಾನೆ, ಕೈ ಮುಗಿತಾನೆ ಯಾರಾದ್ರೂ ಶೇಕ್ ಹ್ಯಾಂಡ್ ಕೊಡಕ್ ಹೋದಾಗ, ಫ್ಯಾನ್ ಸಿಕ್ತಾಗ. ಸೊ ನನ್ ಗಂಡ ನಿಜವಾಗ್ಲೂ ಶ್ರೀರಾಮಚಂದ್ರನೇ. ಸೊ ನನ್ ಗಂಡನೇ ನನ್ಗೆಲ್ಲ. ಸೊ ಅದಕ್ಕೆ ಹೀಗೆ ಇದೇ ತರ 100 ವರ್ಷ ಚೆನ್ನಾಗಿ ಬಾಳೋಣ. ಇದೇ ರೀತಿ ಇನ್ನು ನಾವು 90 ಭೀಮನ ಅಮಾವಾಸ್ಯೆನ ಆಚರಣೆ ಮಾಡೋಣ ಜೊತೆಗೆ. ಓಕೆನಾ? ಸೊ ಅಷ್ಟೇ ಗೈಸ್. ತುಂಬಾ ಖುಷಿ ಆಯ್ತು ಇವತ್ತಿನ ದಿವಸ ನನಗೆ. ಫುಲ್ ಅಂದ್ರೆ ಫುಲ್ ಹ್ಯಾಪಿ. ಇವಾಗ ನೋಡು ನನ್ನ ಮುಖದ ಲಕ್ಷಣ. ನೀನ್ ಪೂಜೆ ಮಾಡಿ, ನೀನ್ ಬಟ್ಟಿಟ್ಟು, ನೀನ್ ಅರ್ಶನ ಕುಂಕುಮ ಇಟ್ಮೇಲೆ ನನ್ನ ಮುಖಕ್ಕೆ ಈಗ ಒಂದು ಕಳೆ ಬಂತು. ಸೊ ಐ ಲವ್ ಯು ಸೋ ಮಚ್. ಅಷ್ಟೇ, ನಿನ್ಗೂ ಅಷ್ಟೇ. ಥ್ಯಾಂಕ್ ಯು. ಸೊ ಗೈಸ್, ನೀವು ನಿಮ್ಮ ಗಂಡನ್ಗೆ ಪೂಜೆ ಮಾಡಿದ್ರ? ಸೊ ನಿಮ್ಮ ಗಂಡನ ಬಗ್ಗೆ ಏನಾದರೂ ಹೇಳಬೇಕು ಅನ್ಸಿದ್ರೆ ಸೊ ನೀವು ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನಾನು ಪ್ರತಿಯೊಂದು ಕಮೆಂಟ್ನು ಕೂಡ ಓದ್ತೀನಿ. ಸೊ ಎಲ್ಲರಿಗೂ ಕೂಡ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ಸೊ ಎಲ್ಲರಿಗೂ ಆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡ್ಲಿ. ನಮ್ಮನ್ನು ಕಾಪಾಡ್ಲಿ, ನಾವು ಚೆನ್ನಾಗಿರೋಣ, ಎಲ್ಲರೂ ಚೆನ್ನಾಗಿರ್ಬೇಕು. ಕೊನೆಗೂ ಪೂಜೆ ಆಯ್ತು. ನನಗಂತೂ ತೃಪ್ತಿ ಅನ್ನಿಸ್ತು. ಈಗ ಒಂದೇ ಒಂದು ರೀಲ್ ಮಾಡೋಣ ಪ್ಲೀಸ್ ಅಂಬಿ. ಒಂದೇ ಒಂದು ರೀಲ್ಸ್ ಹಿಂಗೆ ಮಾಡೋದು. ಟೈಮ್ ಆದ್ರೂ ಪರವಾಗಿಲ್ಲ, 2 ನಿಮಿಷ ಒಂದೇ ಟೇಕು ನನಗೋಸ್ಕರ ಮಾಡ್ತಾನೆ. ಇಲ್ಲ, ಹಿಂಗೆ ಸ್ಟ್ಯಾಂಡ್ ಇಟ್ಬಿಟ್ಟು ಇಲ್ಲೇ ನಿಂತು ಮಾಡೋಣ ಸುಮ್ಮನೆ ಪ್ಲೀಸ್. ಓಕೆನಾ? ಈಗನು ಮಲಗಿದ್ದ, ಹೆಂಗೋ ಅವ್ನು ಮಲಗಿದ್ಕೆ ಒಂದ್ ಸ್ವಲ್ಪ ಎಲ್ಲಾ ಕೆಲಸಗಳು ಆಯ್ತು, ಪೂಜೆನೂ ಕೂಡ ಆಯ್ತು, ಎಲ್ಲ ಆಯ್ತು. ತುಂಬಾನೇ ಮನ್ಸಿಗೆ ಖುಷಿ ಆಯ್ತು. ಸೊ ಲವ್ ಯು ಗೈಸ್. ಈ ವ್ಲಾಗ್ನ ಜಾಸ್ತಿ ಲಾಗ್ ಮಾಡೋದು ಬೇಡ. ಸೊ ನಾನು ಇನ್ನು ಮುಂದೆ ಏನೇನಾಗುತ್ತೆ, ಏನ್ ಊಟ, ಏನ್ ಅಡಿಗೆ, ದಿನಚರಿ ಎಲ್ಲ ನಾರ್ಮಲ್ ಲೈಫ್ ಸ್ಟೈಲ್ ಕಂಟಿನ್ಯೂ ಆಗುತ್ತೆ. ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಸೊ ರೀಲ್ಸ್ ಮಾಡಿ ಸಿಗ್ತೀನಿ. ಬಾಯ್. ಹಾಯ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾವು ತುಂಬಾನೇ ಚೆನ್ನಾಗಿದ್ದೀವಿ. ಕಾವ್ಯಮ್ಮನ ಬರ್ತಡೇ ಸೂಪರ್ ಆಗಾಯ್ತು. ತುಂಬಾನೇ ಖುಷಿ ಆಯ್ತು ಗೈಸ್. ಏನು ಕೇಳಿಲ್ಲ, ಅವ್ರು ಎಲ್ಲ ಹೇಳ್ತಾರೆ ನಾನ್ ಸ್ಟಾಪ್. ಇವತ್ತು ಯಾವ ದಿವಸ? ಇವತ್ತು ಭೀಮನ ಅಮಾವಾಸ್ಯೆ. ಹೆಂಗ್ ಕಾಣ್ತಾ ಇದೀನಿ? ಸೂಪರ್ ಅಂದ್ರೆ ಸೂಪರ್. ನನ್ನ ಮಗಳು ಅಂದ್ರೆ ಕೇಳೋಣ, ಹಿಡ್ಕೊ ಹಂಗೆ ಗೈಸ್. ಅದೇ ನಾನು ರೆಡ್ ಕಲರ್ ಡ್ರೆಸ್ ತೋರಿಸಿದ್ನಲ್ವಾ, ಅದು ತುಂಬಾನೇ ಟ್ರಾನ್ಸ್ಪರೆಂಟ್ ಇದೆ ಅಂತ. ಸೊ ಈಗ ನಮ್ಮಮ್ಮ ಅದನ್ನ ಎಕ್ಸ್ಚೇಂಜ್ ಮಾಡಿಸಿ ಈ ಒಂದು ಡ್ರೆಸ್ನ ತಂದಿದ್ದಾರೆ. ಸೊ ಇದು ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಈ ಒಂದು ಡ್ರೆಸ್ಸು, ಸೊ ಇದಕ್ಕೆ ಸ್ಲೀವ್ ಬಂದಿದೆ. ಸೊ ಈ ಸತಿ ಏನೇ ಆದ್ರೂ ಪರವಾಗಿಲ್ಲ, ಸ್ಲೀವ್ ಹಾಕ್ತೀನಿ. ಸೊ ಹೇಗೆ ಕಾಣುತ್ತೆ ಗೈಸ್ ಇದು? ನನಗೆ ಚೆನ್ನಾಗಾಯ್ತು. ಸೊ ಕಮೆಂಟ್ ಅಲ್ಲಿ ಚೆನ್ನಾಗೈತೆ ಕಾವ್ಯ. ನೋಡಿ, ನಾನು ಯಾವಾಗ ತಂದ್ರು ನಿನಗೆ ಚೆನ್ನಾಗಿರವೇ ತರ್ತೀನಿ. ಏನೋ ಅವತ್ತು ಟ್ರಾನ್ಸ್ಪರೆಂಟ್ ಇತ್ತು ಅಷ್ಟೇ ಅದು. ಸೊ ಸ್ಲೀವ್ ಬಂದ್ರೆ ಇಲ್ಲಿಂದ ಏನೋ ಟೈಯಿಂಗ್ ಆಪ್ಷನ್ ಬೇರೆ ಇದೆ. ಸೊ ನೋಡೋಣ, ಇದನ್ನ ವೇರ್ ಮಾಡಿ ಒಂದ್ಸತಿ ರೀಲ್ಸ್ ಮಾಡ್ತೀನಿ ಗೈಸ್. ಚೆನ್ನಾಗೈತೆ, ತೂಕನೂ ಇದೆ. ಏನಪ್ಪಾ ಕಂದಮ್ಮ ಆಯ್ ಮಾಡ್ಕಂದಮ್ಮ, ನೀನ್ ಬ್ಲಾಗ್ ಅಲ್ಲಿ ಕರೆಕ್ಟಾಗಿ ಆಯ್ ಮಾಡಿಲ್ಲ. ಹಾಯ್ ಗೈಸ್, ತುಂಬಾ ಖುಷಿಯಾಗಿದ್ದಾನೆ ಗೈಸ್ ಇವತ್ತು. ಸೊ ನೋಡಿ, ಈ ಒಂದು ಡ್ರೆಸ್ ಸೊ ಹೀಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇದು 8 ಇದೆ. ಅದೊಂದು ಎಲ್ಲ ಫುಲ್ ಇವತ್ತು ಭೀಮ್ ನಮಾಸ್ ಅಂತ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಮನೆಯಲ್ಲಿ ಕಸ ಗುಡಿಸಿ ನೆಲ ಒರೆಸಿ ಸೊ ಎಲ್ಲಾನು ಮಾಡಿ ನೋಡಕ್ ಒಳ್ಳೆ ಸಖತ್ತ ಕಾಣಿಸ್ತಿದೆ. ಹೌದಾ? ನಂದೇ ದೃಷ್ಟಿ ಇರಲಿ, ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಕಾಣ್ತಾ ಇದೆ ರಿಯಲಿ ಅಂತೂ. ಹೌದಾ? ನೋಡಿ ಗೈಸ್, ನಮ್ಮಮ್ಮ ಆಲ್ರೆಡಿ ಸೀರೆ ಕೊಟ್ಬಿಟ್ಟು ನನಗೊಂದು ದಿವಸ ಹುಡ್ಕೊಂತೀನಿ. ಚೆನ್ನಾಗೈತೆ. ನನ್ಗೆ ಇವತ್ತು ಭೀಮನ ಅಮಾವಾಸ್ಯೆ ಮಧ್ಯೆ ಗೊತ್ತಿಲ್ಲ. ಇದು ನಾನು ಪೂಜೆ ಮಾಡೋಗ್ತಾ ಇದ್ದೆ ಮನೆಗೆ. ಫ್ಯಾಕ್ಟ್ರಿಗೆ ಹೋದ್ಮೇಲೆ ಗೊತ್ತಾಯ್ತಿ. 2 ದಿನ ಸರಿಯಾಗಿ ನಿದ್ದೆ ಕಟ್ಟಿ ನಿದ್ದೆ ಇಲ್ಲದೆ ಗೊತ್ತಾಗೇ ಇಲ್ಲ ನನ್ಗೆ, ಅವೆಲ್ಲ ನೋಡೇ ಗೈಸ್. ನಾವೀಗ ನಮ್ಮಮ್ಮನ ಮನೆಗೆ ಹೋಗ್ತಾ ಇದ್ದೀವಿ, ಅಲ್ಲೇ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ. ಸೊ ಅಷ್ಟೇ ಗೈಸ್, ಬೇರೆ ಏನಿಲ್ಲ. ನಮ್ಮಮ್ಮ ರೆಡಿ ಆಗಿದೆಯಲ್ಲ, ನೀನೆಲ್ಲ ಅಡುಗೆ ಮಾಡ್ತೀಯ ಅಂತೆ. ನೀನೆಲ್ಲ ಮಾಡ್ತೀಯಾ? ನೀನು ಮಾಡಿದ್ರಲ್ಲ, ನಾವು ತಿಂದಿಲ್ಲ, ಅದಾಗಲ್ಲ. ಹಂಗಂತ ಏನಿಲ್ಲ ಗೈಸ್, ರೆಡಿ ಆಗಿದ್ದೀನಿ ಅಂತ ಏನಿಲ್ಲ. ಅಕ್ಕಿ ಖಾಲಿ ಆಗಿದೆ ಗೈಸ್, ಒಂದು ಗ್ಲಾಸ್ ಇದೆ. ಸೊ ಮನೇಲಿ ಪೂರ್ತಿ ಅಕ್ಕಿ ಖಾಲಿ ಆಗ್ಬಾರ್ದು ಅಂತ ಅದೊಂದು ಗ್ಲಾಸ್ ಹಂಗೆ ಇಟ್ಟಿದ್ದೀನಿ ಗೈಸ್. ನಾವು ಫೈನಲಿ ವಿಷ್ಣುಗೆ ಸರಿ ಇಟ್ಟು ಒಂದು ಸ್ವಲ್ಪ ತಗೊಂಡು ಹೋಗ್ತಾ ಇದ್ದೀನಿ. ಅಲ್ಲೇ ಸರಿ ಮಾಡಿ ತಿನ್ಸ್ಕೊಂಡು ಬರೋಣ ಅಂತ. ಮತ್ತೆ ಇಲ್ಲಿ ಬಂದರೆ ಲೇಟ್ ಆಗಿಬಿಡುತ್ತೆ. ನಾವು ಬರೋಷ್ಟೊತ್ತಿಲ್ಲ 10-10:30. ಆಮೇಲೆ ಅವ್ನಿಗೇನು ತಿನ್ಸೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ಸರಿ ಇಟ್ಟು ಕೂಡ ತೊಗೊಂಡಿದ್ದೀನಿ. ಮಲ್ಲಿಗೆ ಹೂ ಉಟ್ಕೊಂಡಿರೋದ್ರಿಂದ ಗೈಸ್
ನಾನೇ ಫುಲ್ಲು ಮಲ್ಲಿಗೆ ಸ್ಮೆಲ್ ಗಮ್ ಅಂತ ಇದ್ದೀನಿ. ಆ ಸ್ಮೆಲ್ಲು ನನಗೆ ಅದಕ್ಕೆ ಆಲ್ವೇಸ್ ನನ್ನ ಫೇವ್ರೆಟ್ ಮಲ್ಲಿಗೆ ಹೂವು ಗೈಸ್. ಯಾಕಂದ್ರೆ ಅದನ್ನ ಯಾವ ಹೂವನು ಕೂಡ ಬೀಟ್ ಹಾಕೋಕ್ಕಾಗಲ್ಲ. ಅದಕ್ಕೆ ನನಗೆ ಸೀರೆ ಉಡ್ಕೊಂಡು ನಡೆಯೋಕ್ಕಾಗ್ತಾ ಇಲ್ಲ ಗೈಸ್. ಅದೇನೆ ಯಾಕೆಂದ್ರೆ ಇದ್ರದ್ದು ಬ್ಲೌಸ್ ಹೊಲಿಸಿಲ್ವಲ್ಲ, ತುಂಬ ಐತೆ ನೆರಿಗೆ, ನಡೆಯೋಕ್ಕಾಯ್ತಾ ಇಲ್ಲ. ಇದು ಸರಿ ಇತ್ತು. ನಡಿ ಬಾ 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 ಹಿಡ್ಕೊಂತು. ಸೊ ಹೋಗ್ತಾ ಇದ್ದೀವಿ ಗೈಸ್, ನಮ್ಮ ಅಮ್ಮನ ಮನೆಗೆ ಹೋಗಿ ಸಿಗ್ತೀವಿ. ಹೇ ಗೈಸ್, ನಾನು ಈಗ ಜಸ್ಟ್ ನಮ್ಮ ಅಮ್ಮನ ಮನೆಗೆ ಬಂದೆ ಗೈಸ್. ಆದರೆ ನಾನು ಬಂದರೂ ಕೂಡ ನನ್ನ ಮಗನೇ ಬಿಡ್ತಾ ಇಲ್ಲ. ಎಷ್ಟು ಹಠ ಮಾಡ್ತಿದ್ದಾನೆ ಅಂತಂದ್ರೆ ಇಲ್ಲಿ ಬಂದರೆ ಅವನು ನನ್ನ ಹತ್ರನೇ ಬರಲ್ಲ ಗೈಸ್. ಬರೇ ಅಜ್ಜಿ ಯಾವಾಗ್ಲೂ ಅಮ್ಮ ಅಮ್ಮ ಅಂತ ನೋಡಿ ಅಡಿಗೆ ಮಾಡಕ್ ಟೈಮ್ ಆಗುತ್ತಮ್ಮ. ಅಮ್ಮ ತಕೋದಿರ್ತೀನಿ, ಅಮ್ಮ ತಕೋ ಇಲ್ಲಿ ಬಂದಾನಂದ್ರೆ ನನ್ನ ಜೀವ ತಿಂತಾನೆ. ಬೈ ಹೋಗ ಅಮ್ಮ ತಕೋ. ನೀನು ನನ್ನ ಹತ್ರ ಬರಲ್ವಾ? ಹೋಗ ಅಮ್ಮ ತಕೋ. ಬೈ ವ್ಲಾಗ್ ಮಾಡೋಣ. ನೋಡಿ ಗೈಸ್ ಬರಲ್ವಂತೆ ಅವ್ನು ನನ್ನ ಹತ್ರ. ಅಡಿಗೆ ಮಾಡ್ಕೊಂಡು ಹೋಗಮ್ಮ. ನೋಡಿದ್ರಾ, ಅವ್ನು ನನ್ನ ಹತ್ರ ಬರೋದೇ ಇಲ್ಲ ಅಂತ ಹೇಳ್ತಾನೆ ಗೈಸ್. ಇಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ನನಗೆ ಹಿಂಸೆ. ನಾನು ಏನ್ ಮಾಡ್ಲಿ ಹೇಳಿ ಗೈಸ್? ಬರ್ತೆ ಅಲ್ವಾ ವಿಷ್ಣು? ಹೋಗ ಅಮ್ಮ ತಕೋ ಹೋಗಮ್ಮ. ವ್ಲಾಗ್ ಮಾಡೋಣ. ಜೋಜೋ ಮಾಡಿ ಅವನು ನಮ್ಮಮ್ಮ ಅಡಿಗೆ ಮಾಡ್ಬೇಕಾದ್ರೆ ಇಲ್ಲಿ ಕುಣಿಸ್ಕೊಂಡು ಅಭ್ಯಾಸ ಮಾಡ್ಸಿದ್ದಾರೆ ಇಲ್ಲಿ ಸಜ್ಜೆ ಮೇಲೆ. ಅವ್ನು ಅದನ್ನೇ ಕೇಳ್ತಾನೆ ಈಗ್ಲೂ. ನಾನು ಏನ್ ಮಾಡ್ಲಿ? ಏನಾದ್ರು ಮಾಡ್ಕೊಂಡು ಇಲ್ಲಿ ಕುಂಡ್ರಿಸಿರು. ಇವಾಗ 14 ತೀಡ್ಕೆ ಮಾಡ್ತಾನಲ್ಲ. ಮತ್ತೆ ಅದ್ ನಿನ್ ಕರ್ಮ. ನಮ್ಮ ಅಮ್ಮನೇ ಗೈಸ್ ನೋಡಿ, ಮಕ್ಳಿಗೆ ಏನ್ ಕಳಿಸ್ತೀವಿ ಅದೇ ಅವ್ರು ಮಾಡೋದು. ಕುತ್ಕೊಳ್ಳ. ಕುತ್ಕೊಂತಾನೆ ಈಗ. ಹಿಂಗ ಹಿಂಗ್ ಮಾಡ್ತಾನೆ ಈಗ ತೀಟಿಕೆ. ತೀಡ್ಕೆ ಮಾಡ್ತಾನೆ ಇಲ್ಲಿ ನೋಡಿ. ಸೊ ಗೈಸ್ ಈಗ ನಮ್ಮಮ್ಮ ಬಿಸಿ ಬಿಸಿಲಿ ಹಪ್ಪಳನ ತಿಳಿಸಿದ್ದಾರೆ ಗೈಸ್. ನನಗೆ ಹಪ್ಪಳ ಅಂದರೆ ತುಂಬ ಇಷ್ಟ. ಎಷ್ಟು ಇಷ್ಟ ಅಂದರೆ ನಾನು ಒಂದೊಂದು ಟೈಮ್ ಅದು ಎಷ್ಟು ಹಾಕಿರ್ತಾರೋ ಅಷ್ಟು ತಿನ್ಬಿಡ್ತೀನಿ. ಒಂದು 100-150 ಗ್ರಾಮ್ ತಂದರೆ ಅಷ್ಟೂ ನಾನೇ ತಿನ್ಬಿಡ್ತೀನಿ ಗೈಸ್. ನನಗೆ ಅಷ್ಟು ಇಷ್ಟ ಹಪ್ಪಳ ಅಂತಂದರೆ. ಹಪ್ಪಳ ಇಷ್ಟ, ಸೊಂಡಿಗೆ ಇಷ್ಟ, ಆಮೇಲೆ ಈ ಕರುಮ್ ಅನ್ನೋ ಲೇಸ್ ಚಿಪ್ಸ್ ಇದು ಎಲ್ಲ ಥರದ್ದು ನಂಗೆ ತುಂಬ ಇಷ್ಟ ಗೈಸ್. ಸೊ ವಿಷ್ಣು ನೋಡಿ ಹೆಂಗೆ ಮಾಡಿಟ್ಟಿದ್ದಾನೆ. ಅಪ್ಪ ಇವಾಗ ಹೋಗ್ತಿದ್ದಾನೆ ಅವ್ನು ಇಸ್ಕೊಬರಕ್ಕೆ ಅವ್ರ ಅಜ್ಜಿ ಹತ್ರ. ನಮ್ಮಮ್ಮ ಕೇಳಿಸ್ತಿದ್ದಾರೆ ಹಪ್ಪಳ ತಂದ್ರಪ್ಪ ತಂದ್ರು ಇಷ್ಟು ತಿಂತೀನಿ ಗೈಸ್. ನಾನು ಹಪ್ಪಳ ಅಷ್ಟು ಇಷ್ಟ ನನಗೆ. ಸೊ ತಿಂದು ಸಿಗ್ತೀನಿ. ಇಷ್ಟು ಜೋರಾಗಿ ಫ್ಯಾನ್ ಓಡ್ತಿದ್ರು ನಾನು ಯಾಕೆ ಇಷ್ಟು ಬೇವ್ತಿದ್ದೀನಿ ಅಂತ ನೋಡ್ತಿದ್ದೀರಾ ಗೈಸ್. ನನ್ನ ಮಗಂಗೆ ತಿನ್ಸೋದಿದೆಯಲ್ಲ, ಯಪ್ಪ ಹೆಂಗಿದ್ಯಮ್ಮ? ಯಪ್ಪ ತಿನ್ಸಕ್ ಆಗಲ್ಲ ನಿಮಗೆ. ಭಾಳ ಕಷ್ಟ ಅಂದ್ರೆ ಭಾಳ ಕಷ್ಟ. ನಾನು ಹೆಂಗೆ ತಿನ್ಸಿರ್ಬೇಡ ನೋಡಿ, ಒಂದೇ ಒಂದು ತಿಂತಲ್ಲ ಗೈಸ್. ಅಲ್ಲಿ ಕುಣ್ಸ್ಕೊತೀವಿ ನೋಡಿ, ಹಿಂಗೆಲ್ಲ ಎಸಿತೀವಿ, ಎಷ್ಟೆಲ್ಲ ಕಷ್ಟಪಡ್ತೀವಿ. ನೀರು ಆನ್ ಮಾಡಿ ತಿನ್ನಿಸ್ತೀವಿ, ನೀರ ಹತ್ರ ನಿಲ್ಲಿಸ್ತೀವಿ, ಇಲ್ಲಿ ಕುಣಿಸ್ತೀವಿ, ಏನು ಮಾಡಿದ್ರು ತಿಂತಲ್ಲ ಮನುಷ್ಯ ನೋಡಿ. ಅಪ್ಪ ಒಂದೊಂದು ಟೈಮ್ ಸರಿನೇ ಎಷ್ಟೋ ಪರವಾಗಿಲ್ಲ ಗೈಸ್, ಒಂದು ಸ್ವಲ್ಪನಾದರೂ ಸರಿ ತಿಂತಾನೆ. ಬಟ್ ಇವಾಗಂತೂ ಕೇಳೋಕ್ಕೆ ಹೋಗ್ಬಿಡಿ ಗೈಸ್. ಅಪ್ಪ ಸಾಕು ಮಾಡಿ ಇಟ್ಟುಬಿಟ್ಟ. ಇವಾಗ ನೋಡಿದ್ರೆ ನಮ್ಗೆ ಹೊಟ್ಟೆ ಹಸಿದಿದೆ, ಅವ್ನು ತಿನ್ಸೋಕೋಗಿ. ಇಲ್ಲಿ ನೋಡಿ ನುಗ್ಗೆಕಾಯಿ ಸಾಂಬಾರು ರೆಡಿ ಇದೆ. ನಮ್ಮಮ್ಮ ಮುದ್ದೆ ಕಟ್ಟಬೇಕೀಗ. ನನಗೆ ಹೊಟ್ಟೆ ಬೇರೆ ಹಸಿತಿದೆ. ಬೆಳಿಗ್ಗೆ ಒಂದು ಸ್ವಲ್ಪ ತಿಂದಿರೋದು ನಾನು. ನುಗ್ಗೆಕಾಯಿ ಸಾಂಬಾರೇನೋ ರೆಡಿ ಇದೆ, ಮುದ್ದೆ ಕಟ್ಬೇಕು ನಮ್ಮಮ್ಮ. ಇವಾಗ ಆಚೆ ಹೋಗ್ತಾ ಇದ್ದೀವಿ ಗೈಸ್ ತಿನ್ಸೋಕ್ಕೆ. ಇಲ್ಲಂತೂ ಎಷ್ಟು ಕಷ್ಟಪಟ್ಟರೂ ಆಗಿಲ್ಲ, ಅಟ್ಲೀಸ್ಟ್ ಅಲ್ಲಾದರೂ ಲೀಸ್ಕೊಂಡು ಹೊಟ್ಟೆ ತುಂಬ ತಿನ್ನೋಲ್ಲ. ಅವನಿಗೆ ತಿನ್ನಿಸಿ ನಾನು ಊಟ ಮಾಡ್ಬೇಕಾದ್ರೆ ಸಿಗುವ. ಗೈಸ್ ಫೈನಲಿ ನಾನು ಊಟ ಮಾಡ್ತಾ ಇದ್ದೀನಿ. ಸಾಕು ಮಾಡಿಟ್ಟ ಗೈಸ್. ಅಪ್ಪ ದೇವ್ರೆ, ನೋಡ್ತಾ ಇರೋದು ನೋಡಿ ಗೈಸ್. ಅಲ್ಲಿ ನಮ್ಮ ಅಮ್ಮಂಗಂತೂ ಸಾಕು ಮಾಡಿಸ್ತಿಲ್ಲ. ಹಾಯ್, ಫೋನ್ ಆಫ್ ಮಾಡ್ರಿ ರೀ. ಹೆಂಗೆ ನಡೀರಿ ಹೋಗೋಣ ಮನೆಗೆ. ನಡಿ. ಹೆಂಗಿತ್ತು ಇವತ್ತು ಭೀಮನ ಅಮಾವಾಸ್ಯೆ? ಹೌದಾ? ಪಾದದಲ್ಲಿಂದ ಕುಂಕುಮ ಹಂಗೆ ಇದೆಯಾ? ಈ ಕಾಲಲ್ಲಿ ಅಳಿಸ್ಕೊಬಿಟ್ಟು ಸರಿ ಬಾ ಹೋಗೋಣ ಬಾ. ಸೊ ಗೈಸ್ ಅಂಬಿ ಊಟ ಮಾಡಿಲ್ಲ ಇಲ್ಲಿ, ಯಾಕಂದ್ರೆ ಅವ್ನು ಬರ್ತಾ ಸ್ವಲ್ಪ ತಿನ್ಕೊಂಬಂದಿದ್ದಾನೆ. ಆಮೇಲೆ ತಿಂತೀನಿ. ಪಾರ್ಸಲ್ ತಗೋ ಅಂತ ಹೇಳಿದ್ದಾನೆ. ಸೊ ಪಾರ್ಸಲ್ ತೊಗೊಂಡಿದ್ದೀನಿ. ಈಗ ತೊಳಿ ನಾನು ಸೀರೆ ಹಾಕೊಂಡಿದ್ದೀನಿ ಆಗ. ಸೊ ಗೈಸ್ ಈಗ ನಾವು ಮನೆಗೆ ಹೋಗ್ತಾ ಇದ್ವಿ. ಮನೆಗೆ ಹೋಗಿ ಸಿಗುವ, ಮನೆಗೆ ಹೋಗಿ ವ್ಲಾಗ್ ಎಂಡ್ ಮಾಡ್ತೀವಿ ಗೈಸ್. ಸೊ ಬನ್ನಿ ಮನೆಗೆ ಹೋಗುವ. ಇವಾಗ ಜಸ್ಟ್ ನೋಡಿ ಜಡೆ ಹಾಕೋಬಿಟ್ಟೆ ಗೈಸ್, ಆಗ್ತಾ ಇರಲಿಲ್ಲ. ಇವಾಗ ಇಷ್ಟೊತ್ತಲ್ಲಿ ಬರೀ ಹೋಗ್ತೀವಲ್ವಾ, ಯಾಕೆ ಬೇಕು ಸುಮ್ಮನೆ ಕೂದಲು ಬಿಡ್ಕೊಂಡೆಲ್ಲ ಹೋಗೋದು ಅಂತ ಹೇಳ್ಬಿಟ್ಟು ಅಷ್ಟೇ. ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೋ ಸುಸ್ತಾಗ್ಬಿಟ್ಟಿದೆ. ನೀವು ನೋಡಿ ಬಾ ಹೋಗೋಣ ಅಂತ ಅಷ್ಟೇ ಬಾಗ್ಲಲ್ಲಿ ರೆಡಿಯಾಗಿ ಬಾಯ್ ಬನ್ನಿ ಗೈಸ್, ಟೈಮ್ ಆಗಿಬಿಟ್ಟಿದೆ 10:15.
ಇಲ್ಲೇ ಅಲ್ವಾ, ಹತ್ರ ಅಲ್ವಾ ಮನೆ, ಸೊ ಬೇಗ ಬೇಗ ಹೋಗೋಣ. ನಾಯಿಗಳು ಬಿಟ್ಟರೆ ನಮ್ಮಮ್ಮನ ಮನೆ ರೋಡಲ್ಲಿ 9 ಗಂಟೆ ಮೇಲೆ ಯಾರೂ ಕಾಣಲ್ಲ. ಈಗ ಜಸ್ಟ್ ಬಂದ್ವಿ. ಅಪ್ಪ ಜಸ್ಟ್ ಒಂದು ನಿಮಿಷದಲ್ಲ, 1 ನಿಮಿಷನೂ ಆಗಿಲ್ಲ ಅಲಾಂಬಿನ ಬಂದ್ವಿ. 1 ನಿಮಿಷಕ್ಕೆ ಮನೆ ರೀಚ್ ಆಗಿದ್ದೀವಿ ಗೈಸ್. ತೆಗಿಲ್ಲ ಇವತ್ತಿಗೆ ಈ ಒಂದು ಭೀಮನ ಅಮಾವಾಸ್ಯೆ ಎಲ್ಲ ಮುಗೀತು. ನನ್ನ ಗಂಡಂಗೆ ಹೇಗೆ ಅನ್ನಿಸ್ತು ಏನು ಅಂತ ಓಪನ್ ಆಗಿ ಹೇಳು. ಸೊ ಹೇಗೆ ಅನ್ನಿಸ್ತು ನಿನಗೆ ಏನಂತ ಈ ಒಂದು ಪಾದ ಪೂಜೆ ಮಾಡಿದೆ ನಿನಗೆ? ಇದು 2ನೇ ಸಲ ನಾನು ಮಾಡ್ತಾ ಇರೋದು. ಹೇಗೆ ಅನಿಸ್ತಿದೆ ನಿನಗೆ? ಚೆನ್ನಾಗಿದೆ ಅನ್ಸುತ್ತೆ. ಏನು ಅನ್ಸುತ್ತೆ ಅಷ್ಟೇ. ಅದ್ರಲ್ಲಿ ಎಕ್ಸ್ಪ್ಲೇನ್ ಮಾಡೋಕೆ ಏನಿದೆ, ಮಾಮೂಲಿ ಕರ್ತವ್ಯ ಅಲ್ವಾ ಅದು. ಹಂಗಾರೆ ವರ್ಷ ಬರೋ ಕರ್ತವ್ಯ, ಅದ್ರಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡೋದು ಏನಿಲ್ಲ. ಖುಷಿ ಆಯ್ತಾ? ಖುಷಿ ಆಯ್ತು. ಪೂಜೆ ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಅನ್ಸಿದ್ರೆ ಕಮೆಂಟಲ್ಲಿ ತಿಳಿಸಿ ಗೈಸ್, ನಾನು ಪೂಜೆ ಕರೆಕ್ಟಾಗಿ ಮಾಡಿದ್ದೀನಿ ಅಂತ. ಕರೆಕ್ಟಾಗಿ ಮಾಡಿದ್ದೀನ ಪೂಜೆ? ನನಗೆ ಕರೆಕ್ಟ್ ಆಗಿದೆ, ಬಟ್ ಜನಗಳು ಹೇಳ್ಬೇಕು ನನಗೆ ಅದ್ರ ಬಗ್ಗೆ ಏನು ಇದೆ. ಫಸ್ಟ್ 2 ವರ್ಷ ಆಗಿದೆ ನಾನೇನು ನೋಡಿ ಗೈಸ್, ಏನೋ ಕಿತಾಪತಿ ಮಾಡ್ತಾನೆ. ತುಂಬಾ ಜನ ಆಲ್ರೆಡಿ ಕಮೆಂಟ್ ಅಲ್ಲಿ ಕೇಳ್ತಿದ್ರಿ, ಅಕ್ಕ ಪೂಜೆದು ವ್ಲಾಗ್ ಮಾಡಿ ಅಂತ. ಶಾರ್ಟ್ಸ್ ಅಪ್ಲೋಡ್ ಮಾಡಿದಾಗ್ಲೇನೆ ಡೆಫಿನೆಟ್ಲಿ ವ್ಲಾಗ್ ಮಾಡೇ ಮಾಡ್ತೀವಿ. ಅದ್ರದ್ದು ಎಲ್ಲ ಶಾರ್ಟ್ ಇನ್ಸ್ಟಾಗ್ರಾಮ್ ಹಾಕೋದು ನೋಡಿ. ಜ್ಯೂಸ್ ಗೈಸ್. ಇವಾಗ ಆ ಪೂಜೆ ಮಾಡಿರೋದು ಕೂಡ ನಾನು ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ, ಹಾಗೆ ವ್ಲಾಗಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಗೆ ಹೇಗೆ ಅನಿಸ್ತು, ನಾನು ಕರೆಕ್ಟಾಗಿ ಪೂಜೆ ಮಾಡಿದ್ದೀನಿ ಎಲ್ಲ ಅಂತ ಅನ್ಸಿದ್ರೆ ಕಮೆಂಟಲ್ಲಿ ತಿಳಿಸಿ, ಅಥವಾ ಏನಾದರೂ ಮಿಸ್ ಆಗಿದ್ರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಸೊ ಮುಂದಿನ ವರ್ಷ ಅದನ್ನು ಕೂಡ ಅಳವಡಿಸ್ಕೊಳ್ತೀನಿ ಅಷ್ಟೇ ಗೈಸ್. ಅವನಿಗೆ ಎಷ್ಟು ಅಡಿಟ್ ಆಗೋದು ನೀನು ಕೈ ಬಿಡು ಕೊಡಿಸ್ತೀನಿ ಅಷ್ಟೇ. ಬಾ ಏನು ಮಾಡ್ಬಿಡೋಣ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಅಮ್ಮೆ ನೀನು ಒಂದು ಹೇಳೇ ಇಲ್ಲ ಹೇಳು ಹೆಂಗ್ ಕಾಣ್ತಾ ಇದ್ದೀನಿ ನಾನು ಅಂತ. ನೀನು ಚೆನ್ನಾಗಿ ರೆಡಿ ಆದಾಗ ಮಾತ್ರ ನಾನು ಹೊಗಳಿಕೆ ಹೇಳೋಣ. ನಾನು ಚೆನ್ನಾಗಿರ್ಲಿ ಬಿಡ್ಲಿ, ಜೋರ್ ಮಾತಾಡು. ನೀನು ಚೆನ್ನಾಗಿ ರೆಡಿ ಆದಾಗ ಮಾತ್ರ ನಾನು ಹೊಗಳಿಕೆ ಯಾವತ್ತೂ ಇಷ್ಟ ಆಗಲ್ಲ. ನಾನು ಚೆನ್ನಾಗಿರ್ಲಿ ಬಿಡ್ಲಿ, ನಾನು ಹೆಂಡತಿ ಯಾವತ್ತೂ ಸೂಪರ್ ಅಂತ ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಯಾವಾಗ ಹೇಳ್ತೀನಿ ಅಷ್ಟೇ. ಚೆನ್ನಾಗಿ ಕಾಣ್ತಿದೆ ಈ ಸೀರೆ, ಚೆನ್ನಾಗಿ ಕಾಣ್ತಿದೆ ನನಗೆ. ನಾನು ಚೆನ್ನಾಗಿ ಸೀರೆ ಚೆನ್ನಾಗಿ ಕಾಣ್ತಿದ್ದೆ, ಚೆನ್ನಾಗಿ ಕಾಣ್ತಿದೆ. ಇಷ್ಟ ಸೀರೆ ಚೆನ್ನಾಗಿ ಕಾಣ್ತಿದ್ದೆ, ನೀನು ಚೆನ್ನಾಗಿ ಕಾಣ್ತಿದ್ಯಾ, ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ. ಯಾಕೆ ನಮ್ಮನ್ನು ನಾವು ಬಿಟ್ಕೊಡ್ಬಾರ್ದು. ಚೆನ್ನಾಗಿ ಕಾಣ್ತಿದ್ದೆ, ವಿಷ್ಣು ಚೆನ್ನಾಗಿ ಕಾಣ್ತಾನೆ, ಎಲ್ಲರೂ ಚೆನ್ನಾಗಿ ಕಾಣ್ತಿದ್ದೆ, ಎಲ್ಲರೂ ಚೆನ್ನಾಗಿ ಕಾಣ್ತಾ ಇದೀವಿ ಅಂತ ನಮ್ಗೆ ಭಾವನೆ. ಎಸ್ ಗೈಸ್, ನೀವೇನಾದ್ರೂ ನಿಮಗೆ ಹೆಂಗ್ ಕಾಣ್ತಿದ್ವು ನಮ್ಗೆ ಗೊತ್ತಿಲ್ಲ. ವಿಷ್ಣು ಫುಲ್ ನಿದ್ದೆಲಿದ್ದಾನೆ. ಅವನು ಇವಾಗ ತುಂಬಾ ಆಟ ಮಾಡ್ತಿದ್ದಾನೆ, ನನ್ನೇ ತೆಳ್ತಿದ್ದಾನೆ. ಸೊ ಗೈಸ್ ಹೊಡಿತಿದ್ದಾನೆ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ರೆ ಪರಿಚ್ಬಿಡ್ಬೋ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮರಿದಲೆ ಅಂಬಿಕಾವ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋನ ನೋಡಿರೋದಕ್ಕೆ. ಇನ್ನು ಮುಂದೆ ಹೆಚ್ಚಿನ ವ್ಲಾಗ್ಸ್ಗಳು ಬರ್ತಾನೆ ಇರುತ್ತೆ. ಸೊ ಸಪೋರ್ಟ್ ಮಾಡ್ತಾನೆ ಇರಿ. ಹೇಳಂಬಿ ಬಾಯ್. ಬಾಯ್ ಮಾಡಿ. ಸೊ ಎಲ್ಲರಿಗೂ ಗುಡ್ ನೈಟ್. ನಿಮ್ಮೆಲ್ಲ ಗಂಡಂದಿರಿಗೂ ಕೂಡ ಯಶಸ್ಸು ಆರೋಗ್ಯ ಸಿಗ್ಲಿ. ಯಾರ್ಯಾರು ಪೂಜೆ ಮಾಡಿದಾರೋ ಅವರೆಲ್ಲರಿಗೂ. ಸೊ ನಮಗೂ ಸಿಗ್ಲಿ. Love you guys. Ta-ta, bye-bye, good night. Subscribe ಮಾಡ್ಕೊಳ್ಳಿ, ಇನ್ನು ಲೈಕ್ ಮಾಡಿ. Love you. Take care. Bye.